ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ 29ನೇ ಕಂತು ಜಮಾ ಪ್ರಾರಂಭವಾಗಿದೆಯಾ ಅಥವಾ ಇಲ್ವಾ ಅನ್ನುವಂತಹ ಡೌಟ್ಸು ಬಹಳಷ್ಟು ಜನರಿಗಿದೆ. ಇದು 29ನೇ ಕಂತಂದರೆ ಇದು ಫೆಬ್ರವರಿ ತಿಂಗಳ ಹಣ. ಇದು ಮೊದಲು ಕ್ಲಾರಿಟಿ ಇರಲಿ. ಯಾಕಂದರೆ ಯಾವ್ಯಾವ ಕಂತುಗಳು ಬರಬೇಕು, ಯಾವ ಕಂತುಗಳು ಈಗಾಗಲೇ ಜಮಾ ಆಗ್ತಾ ಇದ್ದಾವೆ, ಇನ್ನು ಯಾವ ಯಾವ ಕಂತುಗಳನ್ನು ಸರ್ಕಾರ ಪೆಂಡಿಂಗ್ ಉಳಿಸಿದೆ, ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಯಾಕಂದರೆ ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ನೀವು ಈ ಜಿಲ್ಲೆಯ ಮಹಿಳೆಯರಿದ್ದರೆ ದುಡ್ಡು ಜಮಾ ಆಗುವುದಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ. ಯಾಕಂದರೆ ಆ ಒಂದು ಜಿಲ್ಲೆಗಳಲ್ಲಿ ಬಹಳಷ್ಟು ಜನರನ್ನು ತೆಗೆದುಹಾಕಲಾಗ್ತಾ ಇದೆ. ಹಾಗಾದರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಗೃಹಲಕ್ಷ್ಮಿಯರಿದ್ದಾರೆ, ಅವರನ್ನು ಯಾಕೆ ತೆಗೆದುಹಾಕಲಾಗ್ತಾ ಇದೆ, ಇದರೆಲ್ಲದರ ಬಗ್ಗೆ ಡೀಟೇಲ್ಸನ್ನು ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ವಿಡಿಯೋನ ನೋಡಲೇಬೇಕಾದಂತಹ ವಿಷಯ. ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ನಿಮಗೆ ಇನ್ನೂ 4 ಕಂತುಗಳು ಬರಬೇಕು. ಹೌದು, ಹೋದ ವರ್ಷದ ಚಳಿಗಾಲದ ಅಧಿವೇಶನದಲ್ಲಿ ಅಂದರೆ ನವೆಂಬರ್ ತಿಂಗಳಲ್ಲಿ ನಡೆದಿರ್ತಕ್ಕಂತಹ ಚಳಿಗಾಲದ ಅಧಿವೇಶನದಲ್ಲಿ ಸಾಕಷ್ಟು ಚರ್ಚೆ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ. ಆ ಸಂದರ್ಭದಲ್ಲಿ ಕೂಡ BJP ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಯಾವ ಕಾರಣಕ್ಕಾಗಿ ಅಂದರೆ ಸರ್ಕಾರ 2 ತಿಂಗಳ ಹಣವನ್ನು ಯಾಮಾರಿಸಿಬಿಡುತ್ತೆ. ನಾನು ಪ್ರಾರಂಭದಲ್ಲಿ ಹೇಳಿದ್ದೆ, ಯಾವ ಕಂತುಗಳು ಪೆಂಡಿಂಗ್ ಉಳಿದಿದೆ, ಏನು ಬರ್ತಾ ಇದೆ, ಎಲ್ಲಿ ನಿಂತಿದೆ, ಇದೆಲ್ಲವೂ ಕೂಡ ನೀವು ತಿಳ್ಕೊಳ್ಬೇಕು. ಇಲ್ಲಾಂದರೆ ಸರ್ಕಾರ ಯಾಮಾರಿಸ್ಬಿಟ್ಟು 2 ಅಥವಾ 3 ಕಂತುಗಳನ್ನು ದಾಟಿಸಿ ಒಮ್ಮೆಲೆ ಜಮಾ ಮಾಡುತ್ತೆ. ಹೀಗಾಗಿ ಅವರಿಗೆ 5,000 ಅಥವಾ 7,000 ಕೋಟಿಯಷ್ಟು ದುಡ್ಡು ಉಳಿತಾಯವಾಗುತ್ತೆ. ಹೀಗೆ ಮಾಡ್ಲಿಕ್ಕೆ ಹೋಗಬೇಡಿ. ನೀವು ಪ್ರತಿಯೊಬ್ಬರು ಕೂಡ 4,000 ದುಡ್ಡನ್ನು ಕಳ್ಕೊಂಡಿದ್ದೀರಿ ಈಗಾಗಲೇ. ಹೌದು, ಹೋದ ವರ್ಷದ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಟ್ಟೇ ಇಲ್ಲ. 2025ರಲ್ಲಿ ಜನವರಿ ತಿಂಗಳಾದ ಬಳಿಕ ಡೈರೆಕ್ಟಾಗಿ ಏಪ್ರಿಲ್ ತಿಂಗಳ ಹಣವನ್ನು ಕೊಡುತ್ತೆ. ಮಧ್ಯದಲ್ಲಿ ಇರತಕ್ಕಂತಹ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಕೊಡೋದೇ ಇಲ್ಲ. ಆ ಸಂದರ್ಭದಲ್ಲಿ ಒಂದು ವಿಷಯ ನೆನಪಿರ್ಬೋದು ನಿಮಗೆ. ಸರ್ಕಾರದಿಂದನೂ ಕೂಡ ಒಂದು ಅಧಿಕೃತ ಮಾಹಿತಿ ಸಿಕ್ಕಿತ್ತು. ಅನ್ನಭಾಗ್ಯ ಯೋಜನೆಯಲ್ಲಿ ನಾವು ಇನ್ಮೇಲಿಂದ ದುಡ್ಡು ಕೊಡೋದಿಲ್ಲ, ಇನ್ಮೇಲಿಂದ ಅಕ್ಕಿ ವಿತರಣೆ ಮಾಡ್ತೀವಿ ಎನ್ನುವಂತಹ ಮಾಹಿತಿ ಕೂಡ ನಿಮಗೆ ಸಿಕ್ಕಿತ್ತು. ಅಕ್ಕಿ ವಿತರಣೆ ಮಾಡಲಿಕ್ಕೆ ಸರ್ಕಾರ ಮುಂದಾಗಿತ್ತು. ಅಕ್ಕಿ ವಿತರಣೆ ಫೆಬ್ರವರಿ ಮಾರ್ಚ್ ತಿಂಗಳು ಹಿಡ್ಕೊಂಡು ಪ್ರಾರಂಭವಾಯಿತು. ಅದೇ ಸಂದರ್ಭದಲ್ಲಿ 2 ಕಂತುಗಳನ್ನು ಯಾಮಾರಿಸಿಬಿಡುತ್ತೆ. ಆವಾಗ ನೀವು ಅದನ್ನು ಮರೆತು ಬಿಡ್ತೀರಿ. ಸೊ ಅದನ್ನು BJP ನಾಯಕರು ಕಲೆಕ್ಟ್ ಮಾಡಿಕೊಂಡು ಮಾಹಿತಿಯನ್ನು 5,000 ಕೋಟಿ ಹಣವನ್ನು ನೀವು ಲೂಟಿ ಮಾಡಿದಿರಿ, 5,000 ಕೋಟಿ ಹಣ ಎಲ್ಲೋಯ್ತು, ಅದನ್ನು ಮಹಿಳೆಯರಿಗೆ ಯಾಕೆ ಕೊಡಲಿಲ್ಲ, ಇದೆಲ್ಲ ಪ್ರಶ್ನೆಗಳನ್ನು ಮಾಡ್ತಾರೆ. ಮಹಿಳೆಯರಿಗೆ ಮೋಸ ಮಾಡ್ತಾ ಇದ್ದೀರಿ, ಆ ಮಹಿಳೆಯರನ್ನ ದುಡ್ಡನ್ನು ನೀವೇ ನುಂಗಾಕಿದ್ದೀರಿ. ಇದೆಲ್ಲವೂ ಕೂಡ ಆರೋಪವನ್ನು BJP ನಾಯಕರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮೇಲೆ ಹಾಕಿದಾಗ ಪ್ರೆಷರನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಮೊದಲಿಗೇನು ಒಪ್ಕೊಳ್ಳೋದಿಲ್ಲ, ಕೊಟ್ಟಿದ್ದೀನಿ ಅಂತಲೇ ಹೇಳ್ತಾರೆ. ತದನಂತರ ಮಾಹಿತಿ ಸಿಕ್ಕ ತಕ್ಷಣ ಹೇಳ್ತಾರೆ, ನಾವು ಕೊಟ್ಟಿಲ್ಲ, ನಮಗೆ ಗಮನದಲ್ಲಿ ಇರಲಿಲ್ಲ. ಸೊ ಹೀಗಾಗಿ ಈಗ ಮಾಹಿತಿ ಸಿಕ್ಕಿದೆ, ನಾವು ಸಂಬಂಧಪಟ್ಟಂತಹ ಅಧಿಕಾರಿಗಳ ಹತ್ರನೂ ಕೂಡ ಮಾತನಾಡ್ತೀನಿ, ಅತಿ ಶೀಘ್ರದಲ್ಲಿ ಅದನ್ನು ಕ್ಲಿಯರ್ ಮಾಡ್ತೀನಿ ಅಂತಕ್ಕಂತಹ ಭರವಸೆಯನ್ನು ಕೊಟ್ಟಿದ್ರು. ಹಾಗಾಗಿ 2 ಕಂತುಗಳು ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಈ 2 ಕಂತುಗಳ ಜೊತೆಗೆ ಸ್ನೇಹಿತರೆ, ಈ ವರ್ಷದಲ್ಲಿ ಜನವರಿ ತಿಂಗಳ ಹಣ ಅಂದರೆ 28ನೇ ಕಂತಿನ ಹಣ. ಹೌದು, ಪ್ರಾರಂಭ ಈ ಜನವರಿ ತಿಂಗಳ ಹಣ, 28ನೇ ಕಂತಿನ ಹಣ ಜ್ಞಾಪಕ ಇರಲಿ. 29ನೇ ಕಂತು ಅಂದರೆ ಫೆಬ್ರವರಿ ತಿಂಗಳ ಹಣ, ಇದು ಬರ್ತಾ ಇದೆ ಈಗ. 29 ಮತ್ತು 30ನೇ ಕಂತು ಅಂದರೆ ಮಾರ್ಚ್ ತಿಂಗಳ ಹಣ. ಏಪ್ರಿಲ್ ತಿಂಗಳ ಹಣ ನಾವು ಕೇಳಲಿಕ್ಕೆ ಬರೋದಿಲ್ಲ. ಮೇನಲ್ಲಿನೇ ಏಪ್ರಿಲ್ ತಿಂಗಳು ಪಡ್ಕೊಳ್ಬಹುದು, ಜೂನ್ನಲ್ಲಿ ಮೇ ತಿಂಗಳ ಹಣ, ಜುಲೈನಲ್ಲಿ ಜೂನ್ ತಿಂಗಳ ಹಣ. ಹೀಗೆ 1 ತಿಂಗಳ ಹಣವನ್ನು ಇನ್ನೊಂದು ತಿಂಗಳಲ್ಲಿ ನಾವು ಪಡ್ಕೊಳ್ಬಹುದು. ಸರ್ಕಾರಿ ನೌಕರಸ್ಥರ ವೇತನವನ್ನು ಹೇಗೆ ಜಮಾ ಮಾಡ್ತಾರೋ ಹಾಗೆ ಈ ದುಡ್ಡನ್ನು ಕೂಡ ನಾವು ಪಡ್ಕೊಳ್ಬಹುದಾಗಿರುತ್ತೆ. ಇನ್ನು ಸ್ನೇಹಿತರೆ, ಇಷ್ಟೆಲ್ಲ ನೀವು ತಿಳ್ಕೊಂಡ್ರಿ ಯಾವ ಕಂತುಗಳು ಪೆಂಡಿಂಗ್ ಉಳಿದಿದೆ, ಇದೆಲ್ಲವೂ ಕೂಡ ಕ್ಲಿಯರಿಟಿ ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ನೋಡ್ತಕ್ಕಂಥವರಿಗೆ. ಇನ್ನು ಈ ಗೃಹಲಕ್ಷ್ಮಿ ಯೋಜನೆಯ 29ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆಯಾ ಅಥವಾ ಇಲ್ವಾ, ಆಗಿದೆಯಾ, ಯಾರಿಗೆ ಜಮಾ ಆಗಿದೆ, ಇದನ್ನು ನೋಡೋದಾದರೆ ಈಗಾಗಲೇ ಸಾಕಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಟ್ರಯಲ್ ನಡೀತಾ ಇದೆ. ಹೌದು, ಕೆಲವೊಂದಿಷ್ಟು ಜನರಿಗೆ ಮೊದಲ ಹಂತದಲ್ಲಿ ಟ್ರಯಲ್ ನಡೆಸ್ತಾರೆ, ತಾಂತ್ರಿಕ ದೋಷ ಆಗುತ್ತೋ ಇಲ್ವೋ ಅನ್ನುವಂಥದ್ದನ್ನು ಚೆಕ್ ಮಾಡಲಿಕ್ಕೆ. ಅದರಲ್ಲಿ ಮುಖ್ಯವಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಟ್ರಯಲ್ ನಡೆಸಲಾಗುತ್ತೆ. ಅಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷ ಕಂಡು ಬಂದಿಲ್ಲ. ಹೀಗಾಗಿ ನೀವು ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸ್ಪೀಡಾಗಿ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ, ನಿಮ್ಮ ಖಾತೆಗಳಿಗೆ ಜಮಾ ಆಗತ್ತೆ. ಸೊ ಈಗಾಗಲೇ ಈ ಫೆಬ್ರವರಿ ತಿಂಗಳನ್ನ ಪ್ರಾರಂಭವಾಗಿದೆ ಅಂತಾಯಿತು ಅಂತ ನಿಮಗೆ ತಿಳಿದರೆ ಕ್ಲಿಯರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಇನ್ನು ನಿಮ್ಮ ಜಿಲ್ಲೆಯ ಯಾವ ಜಿಲ್ಲೆಗಳಿಗೆ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ ಅಂದರೆ, ಈಗ ಜಿಲ್ಲೆ ಅಂತಲೂ ಹೇಳೋಕ್ಕಿಂತನೂ ಬಹಳಷ್ಟು ಮಹಿಳೆಯರ ಅಕೌಂಟ್ಗಳು ಚಾಲ್ತಿಯಲ್ಲಿಲ್ಲಾಗಿದೆ. ಹೌದು,
ಬಹಳಷ್ಟು ಮಹಿಳೆಯರದು ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇಲ್ಲವಂತೆ. ಆ ಮಹಿಳೆಯರ ಅಕೌಂಟ್ಗಳು ಚಾಲ್ತಿ ಮಾಡಿದ್ರೆ ಮಾತ್ರ ನಾವು ದುಡ್ಡು ಕೊಡ್ತೀವಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರು ಹೇಳ್ತಾ ಇದ್ದಾರೆ. ಹೌದು, ನಿಮ್ಮ ಬ್ಯಾಂಕ್ ಅಕೌಂಟೇ ಚಾಲ್ತಿಯಲ್ಲಿ ಇರಲಿಲ್ಲ ಅಂದರೆ ನಿಮಗೆ ದುಡ್ಡು ಎಲ್ಲಿಂದ ಹಾಕಬೇಕು, ಯಾರ ಅಕೌಂಟ್ಗೆ ಹಾಕಬೇಕು ಅನ್ನೋದು ಸರ್ಕಾರಕ್ಕೆ ಹೇಗೆ ತಿಳಿಯುತ್ತೆ? ಹಾಗಾಗಿ ನಿಮ್ಮ ಅಕೌಂಟ್ಗಳು, ನಿಮ್ಮ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇರಬೇಕು. ನಿಮ್ಮ ಬ್ಯಾಂಕ್ಗೆ ಹೋಗಿ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿ ಇದೆಯಾ ಇಲ್ವಾ ನೋಡ್ಕೊಳ್ಳಿ. ಅದು ಯಾಕೆ ಬಂದ್ ಆಗತ್ತೆ ಅಂದರೆ ನೀವು ಟ್ರಾನ್ಸಾಕ್ಷನ್ ಮಾಡಿಸಿರೋದಿಲ್ಲ, ದುಡ್ಡನ್ನು ಹಾಕೋದು ತೆಗೆಯೋದು ಮಾಡ್ತಾ ಇರೋದಿಲ್ಲ. ಹೀಗಾಗಿ ನಿಮ್ಮ ಅಕೌಂಟು ಬಂದ್ ಆಗಿರುತ್ತೆ. ಅದನ್ನು ಓಪನ್ ಮಾಡಿಸ್ಕೊಳ್ಬೇಕು. ಓಪನ್ ಮಾಡಿಕೊಂಡ್ರೆ ಮಾತ್ರ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿ ಆಗುತ್ತೆ. ತದನಂತರ ಅದಕ್ಕೆ ಎಂದಿನಂತೆ ದುಡ್ಡನ್ನು ನೀವು ಜಮಾ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬಹುದು. ಸೊ ಅದನ್ನು ಖುದ್ದಾಗಿ ನೀವೆಲ್ಲರೂ ಕೂಡ ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಬ್ಯಾಂಕ್ ಅಕೌಂಟು ಚಾಲ್ತಿಯಲ್ಲಿ ಇದೆಯಾ ಇಲ್ವಾ ನೋಡ್ಕೊಳ್ಳಿ. ಚಾಲ್ತಿ ಇರಲಿಲ್ಲ ಅಂದರೆ KYC ಮಾಡಿಸ್ಕೊಂಡು ಒಂದು ಸಾರಿ ದುಡ್ಡು ಹಾಕಿ ಮತ್ತು ತೆಗಿಬೇಕು. ತದನಂತರ ಓಪನ್ ಆಗುತ್ತೆ. ಎಂದಿನಂತೆ ನಿಮ್ಮ ಬ್ಯಾಂಕ್ ಅಕೌಂಟು ಚಾಲ್ತಿ ಆಗುತ್ತೆ. ಎಲ್ಲ ಯೋಜನೆಗಳನ್ನು ನೀವು ಪಡ್ಕೊಳ್ಬಹುದು. ಸೊ ಇದನ್ನು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಿಯರಿಟಿ ಸಿಗಲಿ. ಈ ರೀತಿ ಬ್ಯಾಂಕ್ ಅಕೌಂಟು ಬಂದ್ ಆಗಿದ್ರೆ ದುಡ್ಡು ಬರೋದಿಲ್ಲ ಅನ್ನುವಂಥದ್ದು ಅವರ ಗಮನಕ್ಕೂ ಕೂಡ ಬರಬೇಕಾಗಿರ್ತಕ್ಕಂಥದ್ದು. ಇನ್ನು ಸಾಕಷ್ಟು ಜನರದು ತಾಂತ್ರಿಕ ದೋಷದಿಂದ GST ಫೇರ್ ಅಂತಾನೂ ಕೂಡ ಬರ್ತಾ ಇದೆ, ಲಕ್ಷಾಂತರ ಮಹಿಳೆಯರದು. ಇದನ್ನು ಕೂಡ ಖುದ್ದಾಗಿ ಸರ್ಕಾರವೇ ತಿಳಿಸಿದೆ. GST ಫೇರ್ ಅಂತ ಬರ್ತಾ ಇದ್ರೆ ನಾವು ದುಡ್ಡು ಹಾಕೋದಿಲ್ಲ, ಅದು ತಾಂತ್ರಿಕ ದೋಷದಿಂದ ಬರ್ತಾ ಇರುತ್ತೆ, ಅದನ್ನು ನಾವು ಸರಿಪಡಿಸ್ತೀವಿ, ಸರಿಪಡಿಸಿದ ಮೇಲೆ ನಾವು ದುಡ್ಡನ್ನು ಹಾಕ್ತೀವಿ ಅಂತಲೂ ಕೂಡ ಹೇಳಲಾಗಿದೆ. ಅದಕ್ಕೆ ನೀವೇನು ಮಾಡುವಂತಹ ಅವಶ್ಯಕತೆ ಇಲ್ಲ. ಸೊ ಇನ್ನೇನು ಡೌಟ್ಸ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಬಹುದು. ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಈ ವಿಷಯವನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ. ಧನ್ಯವಾದ.